ಶಾಸಕರು ಒಬ್ಬರಾದ ನಂತರ ಮತ್ತೊಬ್ಬರು ಸಿಡಿದೇಳುವಂತ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಅಸಮಾಧಾನ ಶಮನಕ್ಕೆ ಸಿಎಂ ಮುಂದಾಗಿದ್ದಾರೆ. ಈಗಾಗಲೇ ಬಿಆರ್ ಪಾಟೀಲ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ರಾಯಚೂರಿಗೆ ಬಂದು ಭೇಟಿಯಾಗಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಬಿಆರ್ ಪಾಟೀಲ್ ರಾಯಚೂರಿಗೆ ಹೋಗಲಿಲ್ಲ. ದೆಹಲಿಯಿಂದ ಬಂದ ಮೇಲೆ ಮಾತನಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಇತ್ತ ರಾಜು ಕಾಗೆ ಜೊತೆಗೂ ಕೂಡ ನಾನು ಮಾತನಾಡ್ತೀನಿ, ಅನುದಾನದ ವಿಚಾರದಲ್ಲಿ ಏನು ಅಸಮಾಧಾನ ಇದೆಯೋ ಅದನ್ನು ಸರಿ ಮಾಡ್ತೀನಿ ಅಂತ ಸಿಎಂ ಹೇಳಿಕೊಂಡಿದ್ದಾರೆ. ಯಾರು ಮಾತಾಡ್ತೀನಿ, ಏನ್ ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಯಾರು ಮಾತಾಡ್ತೀನಿ, ಏನ್ ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಸಿಎಂ ಕಳೆದ 2 ವರ್ಷದಿಂದ ಮಾಡಿಕೊಂಡು ಬಂದಿರೋದು ಇದನ್ನೇ. ಪ್ರಶ್ನೆಗೆ ಮರು ಪ್ರಶ್ನೆ ಹಾಕೋದು, ಪ್ರಶ್ನೆಗೆ ಉತ್ತರ ಕೊಡೋದಲ್ಲ. ಅನುದಾನದ ಬಗ್ಗೆ ರಾಜು ಕಾಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದಾರಲ್ಲ ಅಂತ ಕೇಳಿದ್ರೆ, ಏನು ಅನುದಾನ, ವಿಶೇಷ ಅನುದಾನ ಅನ್ನೋದು ಇದೆಯಾ? ಅರೆ ಕೇಳ್ರಿ, ನಿಮ್ಮ MLA ಹತ್ರ, ಮೀಡಿಯಾದವ್ರ ಹತ್ರ ಕೇಳಿದ್ರೆ ಆಗತ್ತೆ. ಅದನ್ನು ನಿಮ್ಮ MLAನ ಕೇಳಿ. 25 ಕೋಟಿ ಅನುದಾನ ನನಗೆ ಕೊಟ್ಟಿದ್ದಾರೆ, ಅದರಲ್ಲಿ 12 ಕೋಟಿ ರಸ್ತೆ ಕೊಟ್ಟಿದ್ದಾರೆ, 13 ಕೋಟಿ ಸಮುದಾಯ ಭವನಗಳಿಗೆ ಅಂತ ಕೊಟ್ಟಿದ್ದಾರೆ, ದುಡ್ಡೇ ಬಂದಿಲ್ಲ, ವರ್ಕ್ ಆರ್ಡರ್ ಆಗಿಲ್ಲ ಅಂತ ನಿಮ್ಮ MLA ಹೇಳಿರೋದು. ಪ್ರಶ್ನೆಗೆ ಮರು ಪ್ರಶ್ನೆಯನ್ನು ಹಾಕಿ ಬಾಯಿ ಮುಚ್ಚಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಡೈವರ್ಟ್ ಮಾಡ್ತಾ ಬರೋದು. ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತಂದ್ರೆ ಏನು ಮೂಡ ಅಂದ್ರೆ ಅಂತ ಪ್ರಶ್ನೆ ಕೇಳೋದು. ಇನ್ನೇನೋ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಂತಂದ್ರೆ ಅದು ಮಿನಿಸ್ಟರ್ ಮಾಡಿರೋದಲ್ಲ, ಅಧಿಕಾರಿಗಳು ಮಾಡಿರೋದು ಅಂತ ಹೇಳೋದು. ಇದನ್ನೇ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ MLAಗಳು ಹಾದಿ ಬೀದಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಸಿಎಂ ಅವರೇ ಹಾದಿ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಬೇಕಾದವರು ಬೀದಿ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ. ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹರಾಜಾಗ್ತಿದ್ದಾರೆ. ಅದನ್ನು ಸರಿ ಮಾಡೋದು ಬಿಟ್ಟು ಮೀಡಿಯಾದವರ ಬಳಿ ವಿಶೇಷ ಅನುದಾನ ಅಂತಂದ್ರೆ ಏನು ಅಂತ ಪಾಠ ಮಾಡೋದಕ್ಕೆ ಶುರು ಮಾಡೋದು. ಮೇಷ್ಟ್ರು ಅಂತ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ನೀವು ಮೇಷ್ಟ್ರು MLAಗಳಿಗಾಗಿ, ಮೀಡಿಯಾದವರಿಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.